ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಮಧುರೈನ ರಾಧಾ. ಕಳೆದ ವರ್ಷ ನನಗೆ ಟೈಫಾಯ್ಡ್ ಆಗಿತ್ತು. ತೀವ್ರವಾದ ಶಾರೀರಿಕ ನೋವಿನಿಂದ ನರಳುತ್ತಿದ್ದೆ. ನನ್ನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. IV ಡ್ರಿಪ್ಗಳನ್ನು 5 ದಿನಗಳ ಕಾಲ ಕೊಡಲಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕುರಿತು ಪ್ರಾಮಾಣಿಕವಾಗಿ ಶೀಘ್ರ ಚೇತರಿಕೆಗಾಗಿ ಪ್ರಾರ್ಥಿಸುತ್ತಿದ್ದೆ. ಚೇತರಿಕೆಯ ಸಮಯವು ಜಾದುವಿನಂತಿತ್ತು. ದೈವಾನುಗ್ರಹದಿಂದ ನನ್ನ ಸಾಮಾನ್ಯ ದಿನಚರಿಗೆ ಸುಮಾರು 10 ದಿನಗಳಲ್ಲಿ ಹಿಂತಿರುಗಿದೆ. ಅಂದಿನಿಂದ ಸುಮಾರು 3 ತಿಂಗಳುಗಳಲ್ಲಿ ಡೆಂಗ್ಯೂ ಜ್ವರ ಬಂತು. ಈ ತೀವ್ರವಾದ ಜ್ವರ ಮತ್ತು ಸೋಂಕಿನ ಪುನರಾವರ್ತನೆಯಿಂದಾಗಿ ವೈದ್ಯರುಗಳು ಚಿಂತಿತರಾಗಿದ್ದರು. ನನಗೆ ಸಂಪೂರ್ಣವಾಗಿ ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಸೂಚಿಸಿದರು. ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿ ಉತ್ತಮ ಆರೋಗ್ಯವನ್ನು ಕರುಣಿಸಲು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಸಂಪೂರ್ಣವಾಗಿ ಶರಣಾದೆ. ಕೇವಲ ಅವರ ಅನುಗ್ರಹದಿಂದ ಆಸ್ಪತ್ರೆಯಿಂದ 1 ವಾರದ ನಂತರ ಡಿಸ್ಚಾರ್ಜ್ ಆದೆ. ನಾನು 1 ತಿಂಗಳ ಕಾಲ ಸಂಪೂರ್ಣ ಬೆಡ್ ರೆಸ್ಟ್ ತೆಗೆದುಕೊಂಡೆ. ದುರ್ಬಲಗೊಳಿಸುವ ಡೆಂಗ್ಯೂನ ಪರಿಣಾಮಗಳಿಂದ ನಾನು ಬೇಗನೆ ಚೇತರಿಸಿಕೊಂಡೆ. ನನ್ನ ಆರೋಗ್ಯದ ಸವಾಲುಗಳು ಮುಂದುವರೆದವು. ಮುಂದಿನ 3 ತಿಂಗಳುಗಳಲ್ಲಿ ನಾನು ಮತ್ತೆ ಮರುಕಳಿಸಿದ ಟೈಫಾಯ್ಡ್ಗೆ ತುತ್ತಾದೆ. ಈ ಬಾರಿ ವೈದ್ಯರುಗಳು ನಿಜಕ್ಕೂ ಗಾಬರಿಗೊಂಡರು. ನನ್ನನ್ನು ಹಿರಿಯ ವೈದ್ಯರುಗಳನ್ನು ಸಂಪರ್ಕಿಸಲು ಹೇಳಿದರು. ನಾನು ಸಂಪೂರ್ಣವಾಗಿ ಅಸಹಾಯಕಳಾಗಿದ್ದೆ. ಪರಮ ವೈದ್ಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಶರಣಾಗಿ ನನ್ನ ಚೇತರಿಕೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತೆ ಕೇಳಿಕೊಂಡೆ. ನನ್ನನ್ನು ಮತ್ತೊಮ್ಮೆ ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ರಕ್ಷಿಸಿದರು. ಈಗ ನಾನು ಸಂಪೂರ್ಣವಾಗಿ ಆರೋಗ್ಯದಿಂದ ಸಾಮಾನ್ಯ ಸ್ಥಿತಿಯಲ್ಲಿದ್ದೇನೆ. ನನ್ನನ್ನು ಹೊಸ ಜೀವನದಿಂದ ಆಶೀರ್ವದಿಸಿ ನಿರಂತರವಾದ ಪ್ರಮುಖ ಆರೋಗ್ಯ ಸವಾಲುಗಳಿಂದ ರಕ್ಷಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪರಿಮಿತ ಕೃತಜ್ಞತೆಗಳು.